All welcome back to my channel Sushmita Aradhya Vlogs. And ನನ್ನ ವಾಯ್ಸ್ ಸ್ವಲ್ಪ ರಫ್ ಆಗಿದೆ, ಇಗ್ನೋರ್ ಮಾಡಿ. ಬಿಕಾಸ್ ನೈಟ್ ಶಿಫ್ಟ್ ಮಾಡಿ ಮನೆಗೆ ಹೋಗಿ ನೋಡ್ಕೊಂಡು ಸರಿಯಾಗಿ ನಿದ್ದೆ ಇಲ್ದಿರ. ಆ್ಯಂಡ್ ಇವಾಗ ಮತ್ತೆ ಏರ್ಪೋರ್ಟಿಗೆ ಬಂದಿದ್ದೀನಿ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋದಕ್ಕೆ. ಆ್ಯಂಡ್ ಟೂ ಡೇಸ್ ಅಂತ ಇಲ್ಲ, ಒನ್ ಡೇ ಇವತ್ತು ಇನ್ಕ್ಲೂಡಿಂಗ್ ಟುಡೇ 2 ಡೇಸ್ ಆಯ್ತು ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡಿ. ಬಿಕಾಸ್ ಸಿಲಿ ರೀಸನ್ ಗೈಸ್, ಏನಂದರೆ ನನ್ನವರು ಡಿಮಾರ್ಟಿಗೆ ಕರ್ಕೊಂಡು ಹೋಗಿಲ್ಲ. ನಮ್ಮ ಮಮ್ಮಿ, ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಮೂರೇ ಜನ ಹೋಗಿದ್ರು ಡಿಮಾರ್ಟಿಗೆ. ನನ್ನ ಕರ್ಕೊಂಡು ಹೋಗಿಲ್ಲ. ಅದೇ ಒಂದೇ ಕಾರಣಕ್ಕೆ ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಅದರಿಂದ ಅವ್ರ ಹತ್ರ ಸರಿಯಾಗಿ ಮಾತಾಡಿರಲಿಲ್ಲ. ಇವಾಗ ಅವ್ರನ್ನ ಸರ್ಪ್ರೈಸ್ ಮಾಡೋಣ ಅಂತ ಏರ್ಪೋರ್ಟಿಗೆ ಬಂದಿದ್ದೀನಿ. ಇವಾಗ ಅವ್ರ ಕಂಪನಿಯವರೆಲ್ಲ ಲಾಗಿನ್ ಆಗ್ತಾ ಇದ್ದಾರೆ. ಅವ್ರು ಹೋಗಿ ಒಳಗಡೆ ಅವ್ನಿಗೆ ರಿಲೀವಿಂಗ್ ಮಾಡಿದ್ಮೇಲೆ ಅವ್ರು ಆಚೆ ಬರೋದು. ಬಟ್ ನಾನು ಅವ್ರಿಗೆ ಕಾಲ್ ಮಾಡಿರಲಿಲ್ಲ, ಇನ್ನೂ ಕಾಲ್ ಮಾಡಿಲ್ಲ. ಅವ್ರು ಈವ್ನಿಂಗ್ 5 o'clock ಆ ಟೈಮಲ್ಲಿ ನನಗೆ ಕಾಲ್ ಮಾಡಿದ. ಅದಾದ್ಮೇಲೆ ಇನ್ನೂ ಕಾಲ್ ಮಾಡಿಲ್ಲ. ನೋಡೋಣ, ತೋರಿಸ್ತೀನಿ ಹೇಗೆ ಸರ್ಪ್ರೈಸ್ ಮಾಡ್ತೀನಿ ಅವ್ರಿಗೆ ಅಂತ. ಕಾಫಿ ಕುಡಿಯೋಣ ಅಂತ ಹೋಗೋಣ ಅಂತ ಅನ್ಕೊಂಡೆ. ನೋಡಿದ್ರೆ ಅವ್ರ ಕಂಪನಿಯವರೆಲ್ಲ ಇವಾಗ ಲಾಗಿನ್ ಆಗ್ತಾ ಇದ್ದಾರೆ. ಲೈಕ್ ಅವ್ರ ಕಂಪನಿಯಲ್ಲಿ ಸುಮಾರು ಜನಕ್ಕೆ ನನಗೆ ಗೊತ್ತು. ಲೈಕ್ ಬಿಕಾಸ್ ನಾನು ಏವಿಯೇಷನ್ ವರ್ಕ್ ಮಾಡಿರೋದ್ರಿಂದ ನಾನು ಆಲ್ರೆಡಿ ಲೈಕ್ ನಮ್ಮ ಹಳೆ ಕಂಪನಿ ಪಕ್ಕದಲ್ಲೇ ಅವ್ರ ಕಂಪನಿ ಇದ್ದಿದ್ದು. ನಾನು ವರ್ಕ್ ಮಾಡ್ಬೇಕಾದ್ರೆ ನೋಡಿದ್ದಾರೆ. ಆ್ಯಂಡ್ ನಾನು ಅವ್ರ ವೈಫ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಾನು ಏನಾದರೂ ಅಲ್ಲಿ ಹೋಗಿ ಕಾಫಿ ತೊಗೊಳಕ್ಕೆ, ಟೀ ತೊಗೊಳಕ್ಕೆ ಹೋದೆ ಕ್ಯಾಂಟೀನ್ ಹತ್ರ. ಎಲ್ಲರೂ ಇವಾಗ ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಅಂತಲೇ ಬಂದಿರ್ತಾರೆ. ಅವ್ರ ಕಂಪನಿಯವ್ರು ಲಾಗಿನ್ ಆಗೋರು. ಅಲ್ಲೇನಾದ್ರು ಹೋದರೆ ಇವಾಗ ನಾನು ಪಕ್ಕ ನೋಡಿ ಒಳಗಡೆ ಹೋಗಿ ನನ್ನ ಹಸ್ಬೆಂಡ್ಗೆ ಹೇಳ್ತಾರೆ, ಇದು ನಿನ್ನ ವೈಫ್ ಇಲ್ಲಿದ್ದಾರೆ ಅಂತ. ಸೊ ಹೋಗ್ದಿರಾ ಈ ಕಡೆ ಬಂದು ನಿಂತಿದ್ದೀನಿ. ಇದು ಆಲ್ಫಾ ಹತ್ರ ನೋಡ್ಬೋದು, ATC ಇಲ್ಲೇ ಕ್ಯಾಂಟೀನ್ ಇರೋದು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದೂರನೇ ಇದ್ದೀನಿ, ಯಾರಿಗೂ ಕಾಣಿಸ್ಕೋಬಾರ್ದು ಅಂತ. ಆ್ಯಂಡ್ ನೋಡ್ತೀನಿ ನಿಮಗೆ ಏನಾಗುತ್ತೆ. ನನಗೆ ಫುಲ್ ನರ್ವಸ್ ಫೀಲ್ ಆಗ್ತಾ ಇದೆ ಗೈಸ್. ವೆಯ್ಟ್ ಮಾಡೋಣ ಅವ್ರು ಬರಲಿ. ಅವ್ರು ಬರೋದೇ ಒಂದು 9:45 10 ಆಗುತ್ತೆ. ಇನ್ನು 1 hour, ಹಾರ್ಡ್ಲಿ 1 hour ಅಷ್ಟೇ. ವೆಯ್ಟ್ ಮಾಡೋಣ. ಅವ್ರು ಬಂದಿದ ತಕ್ಷಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಲೈವ್ ಕ್ಯಾಪ್ಚರ್ ಗೈಸ್. ಇವಾಗ ಕೈ ಕೊಡ್ತಾ ಇದೆ, ವರ್ಕ್ ಆಗ್ತಾ ಇದೆ. ಚಾರ್ಜಿಂಗ್ ಖಾಲಿಯಾಗಿದೆ. ಬೆಸ್ಟ್ನ ಟ್ರೈ ಮಾಡ್ತೀನಿ. ವಾಯ್ಸ್ ಓವರ್ ಕೊಡಕ್ಕೆ ಟ್ರೈ. ಮೈಕು ಕೂಡ ಇವಾಗ ಕೈ ಕೊಟ್ಟಿದೆ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಹೆಂಗೆ ಬರುತ್ತೆ ಅಂತ. ಬಿಕಾಸ್ ಫುಲ್ ಡಿಸ್ಟರ್ಬೆನ್ಸ್, ಗಾಡಿಗಳೆಲ್ಲ ಓಡಾಡ್ತಾ ಇರೋದು. ಆ್ಯಂಡ್ ಈಗಷ್ಟೇ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು, ನಾನು ಮನೇಲಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ನೋಡೋಣ, ಇನ್ನೂ 40 minutes ಆಗುತ್ತೆ ಅವ್ರು ಆಚೆ ಬರೋದಕ್ಕೆ. ಇನ್ನೂ ಅವ್ರ ಕಂಪನಿಯವರೆಲ್ಲ ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ. ರಿಲೀವಿಂಗ್ ಬರೋದಕ್ಕೆ ಅವ್ರಿಗೆ ಟೈಮ್ ಹಿಡಿಯುತ್ತೆ. ಅವ್ರು ರಿಲೀವಿಂಗ್ ಬಂದ ಮೇಲೆ ಅವ್ರು ಆಚೆ ಬರೋಕ್ಕಾಗೋದು. ಅವ್ರ ಕಂಪನಿಯವರೆಲ್ಲ ಇಲ್ಲೇ ಇದ್ದಾರೆ ನೋಡಿ. ಆ್ಯಂಡ್ ಅವ್ರ ಫ್ರೆಂಡು ಕೂಡ ಒಬ್ಬರು ನಾನು ನೋಡಿದ್ರು. ಗೊತ್ತಿಲ್ಲ ಅವರು ಒಳಗಡೆ ಹೇಳ್ತಾರಾ ಇಲ್ಲ ಕಾಲ್ ಮಾಡಿ ಹೇಳ್ತಾರಾ ಅಂತ. ಆ್ಯಂಡ್ ನನ್ನ ಹಸ್ಬೆಂಡು ಅವ್ರದ್ದು ಸೇಮ್ ಇದೇನೆ ಊರೇನೆ. ಮೇ ಬಿ ಅವ್ರು ಹೇಳಿರ್ತಾರೆ ಅಂತ. ಫಾರ್ ಗಾಡ್ಸ್ ಗ್ರೇಸ್, ಏನು ಹೇಳ್ದಿರ ಇದ್ದರೆ ಸಾಕು. ಬನ್ನಿ ಇವಾಗ ಅವ್ರು ಬರೋ ಅಷ್ಟರಲ್ಲಿ ಹೋಗಿ ಒಂದು ಟೀ ಇಲ್ಲ ಕಾಫಿನ ತೊಗೊಬಂದು ಕುಡಿಯೋಣ. ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ ಟೀ ಕಾಫಿ ತೊಗೊಂಡು ಅವರಿಗೋಸ್ಕರ ಏನಾದ್ರು ತೊಗೋಬೇಕು ಅಂತ ಇದ್ನಲ್ಲ, ಹೋಗಿ ಒಂದು ಕ್ಯಾಂಟೀನ್ ಒಳಗಡೆ ಏನಿದೆ ನೋಡಿಕೊಂಡು ತೊಗೊಂಬರ್ತೀನಿ. ತೋರಿಸ್ತೀನಿ ನಿಮಗೆ ಏನು ತೊಗೊತಾ ಇದ್ದೀನಿ ಅಂತ. ನನಗೆ ಫುಲ್ ನರ್ವಸ್ ಫೀಲ್ ಆಗ್ತಾಯಿದೆ. ನಾನು ಆವಾಗಲಿಂದ ಕ್ಯಾಮ್ರಾ ಕಡೆ ನೋಡ್ತಾನೆ ಇಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಎಲ್ಲಿ ಯಾರಾದರೂ ನಾನು ನೋಡ್ತಾರೋ ಅಂತ. ಬನ್ನಿ ಹೋಗೋಣ, ಒಳಗಡೆ ಹೋಗಿ ಏನು ಸಿಗೋದೋ ನೋಡಿ ತೊಗೊಂಡು ಬರೋಣ. ನಾನು ಕಾಫಿ ತೊಗೊಂಡೆ. ಅಲ್ಲಿ ಕ್ಯಾಂಟೀನ್ ಒಳಗಡೆ ಏನೂ ಸಿಕ್ಕಿಲ್ಲ ಅವ್ರಿಗೆ ತೊಗೊಳ್ಳೋಣ ಅಂತ. ಆ್ಯಂಡ್ ಈಗ ಅಲ್ಲಿದೆ
ಏನಾದರೂ ಸ್ನ್ಯಾಕ್ಸ್ ಸಿಗ್ಬೋದು. ಸ್ನ್ಯಾಕ್ಸ್ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತೊಗೊಂಡವ್ರಿಗೆ ಸ್ವಲ್ಪ ಕೊಡೋಣ. ಬೈರಲ್ಲಿ ಬಂದರು. ನಾನು ಹೆಂಗೈತೆ ರಿಯಾಕ್ಷನ್ ನೋಡ್ಸಿ ಬರಕ್ಕೆ ಇಲ್ಲ ಬನ್ನಿ ಎಲ್ಲ ಹೋಗ್ಬಿಟ್ಟು ಬಂದಿರೋ ಎಲ್ಗೂ ಆಗಿಲ್ಲ, ಇಲ್ಲಿಗೆ ಬಂದಿರೋ ಡೈರೆಕ್ಟಾಗಿ. ಹೆಂಗೇಂದ್ರಲ್ಲಿ ಹೋಗೋದು? ಬಸ್ಸಲ್ಲಿ. ಕ್ಯಾಬ್ ಇದು AP ಈಗ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಬಿಟ್ಟು ಮುಂಚೆನೆ ಕೊಡ್ತಾ ಇದ್ದೆ ನಾನು. ಕೊಟ್ಬಿಟ್ಟು ಹೋಗು. ಸೊ ಇವಾಗ ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಅವ್ರಿಗೆ ಹೇಳ್ದಿರ ಬಂದಿದ್ನಲ್ಲ, ಅದಕ್ಕೆ ಇವಾಗ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ನನ್ನ ಜೊತೆನೇ ಅವರು ಬಸ್ಸಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಯಲಹಂಕಕ್ಕೆ ಲಾಸ್ಟ್ ಇತ್ತು ಬಸ್. ಇಲ್ಲಿಂದ ನಾವು GKVKಗೆ ಆಟೋ ಮಾಡ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಅವರು ನಾನೆಲ್ಲೋ ಬೇರೆ ಕಡೆಯಿಂದ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ರು. ಆ್ಯಂಡ್ ಅವ್ರು ತುಂಬಾ ಹ್ಯಾಪಿಯಾಗಿದ್ರು. ಈಗ GKVKಯಿಂದ ಬೈಕ್ ಪಾರ್ಕ್ ಮಾಡಿದ್ರು GKVKಯಲ್ಲಿ. ಆಫ್ಟರ್ನೂನ್ ಇವರು ಡ್ಯೂಟಿಗೆ ಹೋಗುವಾಗ ಬೈಕ್ನ ತಗೊಂಡು ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಊಟ ಮಾಡಿ ಮಲ್ಕೊಳ್ಳೋದು. ಮನೆಗೆ ಹೋದ್ಮೇಲೆ ನಿಮಗೆಲ್ಲ ಸಿಗ್ತೀನಿ ನಾನು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡೋಣ ಅಂತ ಊಟ ಹಾಕ್ಕೊಂಡು ಬಂದಿದ್ದೀವಿ. ಊಟ ಬಂದು ಇವತ್ತು ಚಪಾತಿ ಮತ್ತು ಚೆನ್ನ ಮಾಡಿದ್ದಾರೆ. ಚೆನ್ನ ಮಸಾಲ ಮಾಡಿದ್ದಾರೆ ನಮ್ಮಮ್ಮ. ಆ್ಯಂಡ್ ಈಗ ಊಟ ಮಾಡಿ ನೈಟ್ ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಇದೆ ನಮ್ದು ಇವತ್ತು. ಏನ್ರಿ? ಯಾವ ಮೂವಿ? ಓಕೆ, ಇವಾಗ ಆ ಮೂವಿ ನೋಡಿ ನೈಟ್ ಮಲ್ಕೊಳ್ಳೋದು. ನಂದು ನಾಳೆ ವೀಕ್ ಆಫ್ ಇದೆ. ಇವತ್ತು ವೀಕ್ ಆಫ್ ಇತ್ತು, ನಾಳೆನೂ ವೀಕ್ ಆಫ್ ಇದೆ. ಆ್ಯಂಡ್ ಇವ್ರಿಗೆ ನಾಳೆ ಸೆಕೆಂಡ್ ಶಿಫ್ಟ್ ಇದೆ. ಎಲ್ಲಿದ್ದಾರೆ? ಹೆಂಗಿತ್ತು ಇವತ್ತು ಸರ್ಪ್ರೈಸ್? ಹೆಂಗಿತ್ತು ಹೇಳ್ದಿರ ಬಂದಿದ್ಯಾ? ನೀನ್ ತೆಂಗಿನ ಕೇಳಿದ್ರೆ ಬಾವ ಇನ್ ಹೋಮ್ ಸುಷ್ಮಾ ಅಂತಾಳೆ. ಎಲ್ಲಿ ಹೋಮ್? ಏರ್ಪೋರ್ಟ್ ಅಲ್ಲಿ. ಸರಿ, ಖುಷಿ ಆಯ್ತು. ಆ ತರ ಎಲ್ಲ ಇನ್ನೊಂದ್ಸತಿ ಮಾಡಕ್ ಹೋಗ್ಬೇಡ. ಎಷ್ಟೊತ್ತಲ್ಲಿ ಬರ್ಲಿ ಅಷ್ಟೊತ್ತಲ್ಲಿ ಬರಕ್ ಹೋಗ್ಬೇಡ, ಓಕೆನಾ? ಅಷ್ಟೇನಾ? ಚೆನ್ನಾಗಿತ್ತಾ? ಸರಿ, ಈಗ ಊಟ ಮಾಡಿ ಏನ್ ಪ್ಲಾನ್ ಇವಾಗ ನೆಕ್ಸ್ಟ್ ನಮ್ದು? ಪ್ಲಾನ್ ಏನಿಲ್ಲ. ಏನು ಹೇಳುತ್ತಲ್ಲ ಪ್ಲಾನ್. ಏನ್ ಪ್ಲಾನು? ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇವತ್ತಿಂದ ನಮ್ಮ ಏರ್ಪೋರ್ಟಲ್ಲಿ ಹೊಸ ಕಂಪನಿ ಆಪ್ರೇಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಹ್ಯಾಪಿ ಫಾರ್ ದಟ್. ಹೋಪ್ ಆಲ್ ದಿ ಬೆಸ್ಟ್ ಫಾರ್ ದಟ್ ಕಂಪನಿ. ಇಟ್ಸ್ ಓಕೆ, ಒಳ್ಳೆ ಹೊಸದಾಗಿ ಓಪನ್ ಆಗ್ತಿರೋದಲ್ವಾ? ಏನಂತೀರಾ? ಹೊಸದಾಗಿ ಓಪನ್ ಆಗ್ತಿರೋದಲ್ವಾ ಕಂಪನಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ನಡೀಲಿ. ಆ್ಯಂಡ್ ಇದಾಯಿತು. ಆ್ಯಂಡ್ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.